ಈಗ ನಾವು ವೃತ್ತಗಳ ಬಗ್ಗೆ ತಿಳಿಯೋಣ. ವೃತ್ತಗಳು ವೃತ್ತ ಮೊದಲು ಒಂದು ಬಿಂದುವನ್ನು ಗುರುತಿಸೋಣ. ಈ ಬಿಂದುವನ್ನು, ಇದು ಎ ಬಿಂದು, ಈ ಎ ಬಿಂದುವನ್ನ ಸ್ಥಿರ ಬಿಂದು ಅಂತ ಹೇಳ್ತೀವಿ ನಾವು. ಸ್ಥಿರ ಬಿಂದು. ವೃತ್ತದಲ್ಲಿ ನಾವು ಇದನ್ನ ಕೇಂದ್ರ ಬಿಂದು ಅಂತ ಹೇಳ್ತೀವಿ. ಈ ಸ್ಥಿರ ಬಿಂದುವನ್ನ ವೃತ್ತದಲ್ಲಿ ಕೇಂದ್ರ ಬಿಂದು ಅಂತ ಹೇಳ್ತೇವೆ. ಈ ಸ್ಥಿರ ಬಿಂದುವಿನಿಂದ ಸ್ಥಿರ ಅಂತರದಲ್ಲಿ ನೋಡಿ, ಎಲ್ಲಾ ಕಡೆನೂ ಒಂದೇ ಅಂತರ ಇದೆ. ಸ್ಥಿರ ಬಿಂದುವಿನಿಂದ ಸ್ಥಿರ ಅಂತರದಲ್ಲಿ ಒಂದು ವೃತ್ತಾಕಾರ ಬಂದಿದೆ ನಿಮಗೆ. ಸ್ಥಿರ ಬಿಂದುವಿನಿಂದ ಸ್ಥಿರ ಅಂತರದಲ್ಲಿ ಇದನ್ನೇ ನಾವು ವೃತ್ತ ಅಂತ ನಾವು ಹೇಳ್ತೇವೆ. ವೃತ್ತ ಅಂತ ಹೇಳಿದ್ರೆ ಒಂದು ಸ್ಥಿರ ಬಿಂದುವಿನಿಂದ ಸ್ಥಿರ ಅಂತರದಲ್ಲಿ ಚಲಿಸುತ್ತಿರುವ ಬಿಂದುಗಳ ಪಥ. ಇದನ್ನು ನಾವು ವೃತ್ತ. ಈಗ ಗಮನಿಸಿ, ಎ ಅನ್ನೋದು ಕೇಂದ್ರ ಬಿಂದು. ಈ ಬಿಂದುವಿನಿಂದ ಎಲ್ಲಾ ಕಡೆ ನೋಡಿ, ಎಲ್ಲ ಅಂತರನು ಒಂದೇ ಇದೆ. ಹೀಗಿದ್ರೆ ಮಾತ್ರ ಇದನ್ನ ವೃತ್ತ ಅಂತ ನಾವು ಕರೀಬಹುದು. ಈ ವೃತ್ತಾಕಾರ ಕಾಣ್ತಾ ಇದೆಯಲ್ಲ, ಇದನ್ನ ನಾವು ಪರಿಧಿ ಅಂತ ಹೇಳ್ತೀವಿ. ಪರಿಧಿ ಅಂದ್ರೆ ವೃತ್ತದ ಸುತ್ತಳತೆಯನ್ನು ಪರಿಧಿ ಅಂತ ಹೇಳ್ತೀವಿ. ವೃತ್ತದ ಸುತ್ತಳತೆಯನ್ನ ಪರಿಧಿ. ಈ ವೃತ್ತಾಕಾರ ಕಾಣ್ತಾ ಇದೆಯಲ್ಲ, ಇದನ್ನ ನಾವು ಪರಿಧಿ ಅಂತ ಹೇಳ್ತೇವೆ. ಈಗ ಎ ಬಿಂದುವಿನಿಂದ ಪರಿಧಿಯ ಯಾವುದೇ ಅಂದ್ರೆ ಕೇಂದ್ರದಿಂದ ಪರಿಧಿಯ ಯಾವುದೇ ಬಿಂದುವನ್ನು ಸೇರಿಸುವ ರೇಖಾಖಂಡ. ನೋಡಿ, ಎ ಇಂದ ಬಿ ಗೆ ಒಂದು ರೇಖಾಖಂಡವನ್ನು ಎಳೆದಿದ್ದೇನೆ. ಅಂದ್ರೆ ಎ ಬಿಂದುವಿನಿಂದ ಪರಿಧಿ, ಇದು ಪರಿಧಿ, ಇದು ಯಾವುದೇ ಒಂದು ಬಿಂದುವಿಗೆ ಸೇರಿಸುವ ರೇಖಾಖಂಡವನ್ನ ತ್ರಿಜ್ಯ ಅಂತ ನಾವು ಹೇಳ್ತೇವೆ. ಇದನ್ನ ನಾವು ತ್ರಿಜ್ಯ ಅಂತ ಹೇಳ್ತೀವಿ. ಇಲ್ಲಿ ಎ ಬಿ ಅನ್ನೋದು ಒಂದು ತ್ರಿಜ್ಯ.
ತ್ರಿಜ್ಯ ಅಂದ್ರೆ ವೃತ್ತ ಕೇಂದ್ರ ಮತ್ತು ಪರಿಧಿಯ ಯಾವುದೇ ಒಂದು ಬಿಂದುವನ್ನು ಸೇರಿಸುವ ರೇಖಾಖಂಡ. ರೇಖಾಖಂಡವನ್ನ ತ್ರಿಜ್ಯ ಅಂತ ಹೇಳ್ತೇವೆ. ಈ ರೇಖಾಖಂಡ ಎಳೆದ್ರೆ ಮಾತ್ರ ತ್ರಿಜ್ಯ ಆಗೋದಿಲ್ಲ. ಹಾಗೆ ಇದ್ರೂ ಸಹ ಇದರ ಅಂತರ ಎಯಿಂದ ಅಥವಾ ಕೇಂದ್ರದಿಂದ ಪರಿಧಿ ಇರುವಂತ ಅಂತರವನ್ನು ಸಹ ನಾವು ತ್ರಿಜ್ಯ ಅಂತ ನಾವು ಹೇಳ್ತೇವೆ. ಕೇಂದ್ರದಿಂದ ಪರಿಧಿಯ ಅಂತರವನ್ನು ಸಹ ತ್ರಿಜ್ಯ ಅಂತ ಹೇಳ್ತೇವೆ. ಈಗ ಪರಿಧಿಯ ಒಂದು ಬಿಂದುವಿನಿಂದ ಇನ್ನೊಂದು ಬಿಂದುವಿಗೆ, ಪರಿಧಿಯ ಇನ್ನೊಂದು ಬಿಂದುವನ್ನು, ಯಾವುದೇ ಒಂದು ಬಿಂದು ಅಥವಾ ಪರಿಧಿಯ ಯಾವುದೇ ಎರಡು ಬಿಂದುಗಳನ್ನ ಸೇರಿಸಿದೆ ಸಿಡಿ. ಈ ಸಿಡಿ ಏನಪ್ಪಾ ಅಂದ್ರೆ ಜ್ಯ ಅಂತ ಹೇಳ್ತೀವಿ. ಇಲ್ಲಿ ಸಿಡಿ ಅಂದ್ರೆ ಜ್ಯ ಆಗಿದೆ. ಇಲ್ಲಿ ಜ್ಯ ಅಂತ ಹೇಳ್ತೀವಿ. ಜ್ಯ ಅಂದ್ರೆ ವೃತ್ತ ಪರಿಧಿಯ ಯಾವುದೇ ಎರಡು ಬಿಂದುಗಳನ್ನು ಸೇರಿಸುವ ರೇಖಾಖಂಡ. ರೇಖಾಖಂಡವನ್ನ ಜ್ಯ ಅಂತ ನಾವು ಹೇಳ್ತೇವೆ. ಈಗ ಪರಿಧಿಯ ಒಂದು ಬಿಂದು ಗುರುತಿಸುತ್ತೇನೆ. ಅದು ಕೇಂದ್ರದ ಮೂಲಕ ಪರಿಧಿಯ ಇನ್ನೊಂದು ಬಿಂದುವನ್ನ ಸೇರಿದೆ. ವೃತ್ತದ ಕೇಂದ್ರದ ಮೂಲಕ ಇದು ಜ್ಯ. ಇಎಫ್ ಅನ್ನೋದು ಒಂದು ಜ್ಯ. ಇದು ಕೇಂದ್ರದ ಮೂಲಕ ಹೋಗಿದೆ. ಕೇಂದ್ರದ ಮೂಲಕ ಹೋದ್ರಿಂದ ಇದನ್ನ ವ್ಯಾಸ ಅಂತ ನಾವು ಹೇಳ್ತೇವೆ. ವ್ಯಾಸ. ವ್ಯಾಸ ಅಂತ ಹೇಳಿದ್ರೆ ವೃತ್ತದ ಕೇಂದ್ರದ ಮೂಲಕ ಹಾದು ಹೋಗುವ ಜ್ಯ. ವೃತ್ತ ಕೇಂದ್ರದ ಮೂಲಕ ಹಾದು ಹೋಗುವ ಜ್ಯವನ್ನ, ಈ ವ್ಯಾಸ ಇನ್ನೇನಿಲ್ಲ, ವ್ಯಾಸ ಅಂದ್ರೆ ಜ್ಯಾನೇ ಆಗಿದೆ. ಅದು ವೃತ್ತದ ದೊಡ್ಡ ಜ್ಯ ಅಂತ ಹೇಳ್ತೀವಿ. ಯಾಕಪ್ಪ ಅಂದ್ರೆ ಅದು ಕೇಂದ್ರದ ಮೂಲಕ ಹೋಗಿರುತ್ತೆ. ಅದರಿಂದ ವ್ಯಾಸವನ್ನ ದೊಡ್ಡ ಜ್ಯ ಅಂತ ನಾವು ಹೇಳ್ತೇವೆ. ಇಲ್ಲಿ ಬರುವಂತದ್ದು ಮೊದಲು ಎ ಬಿಯನ್ನ ತ್ರಿಜ್ಯ ಅಂತ ಹೇಳ್ತೇವೆ. ಸಿಡಿ ಜ್ಯ ಆಗಿದೆ. ಇಎಫ್ ವ್ಯಾಸ ಆಗಿದೆ. ಇಲ್ಲಿ ವ್ಯಾಸ ತ್ರಿಜ್ಯದ ಎರಡರಷ್ಟಿರುತ್ತೆ. ವ್ಯಾಸ ತ್ರಿಜ್ಯದ ಎರಡರಷ್ಟಿರುತ್ತೆ. ನೋಡಬೇಕಾದ್ರೆ ಈ ಎ ಅನ್ನು ಸಹ ನಾವು ತ್ರಿಜ್ಯ ಅಂತೀವಿ.
ಮತ್ತು AF ಅನ್ನು ಸಹ ತ್ರಿಜ್ಯ ಅಂತ ಹೇಳ್ತೇವೆ. ಯಾಕಪ್ಪ ಅಂದ್ರೆ ಎ ಕೇಂದ್ರದಿಂದ F ಪರಿಧಿ ಯಾವುದೋ ಒಂದು ಬಿಂದುವನ್ನ ಸೇರಿದೆ. ಇದು ಒಂದು ರೇಖಾಖಂಡ. ಕೇಂದ್ರದಿಂದ ಪರಿಧಿಯ ಯಾವುದೇ ಒಂದು ಬಿಂದುವನ್ನ ಸೇರಿಸುವ ರೇಖಾಖಂಡ A ಇಂದ E. ಇದನ್ನು ಸಹ ತ್ರಿಜ್ಯ ಅಂತ ಹೇಳ್ತೀವಿ.